ದೀಪ ಸಾಕು ಬಿಡು, ಎಷ್ಟು ಮೇಕಪ್ ಮಾಡ್ತೀಯಾ? ಮದುವೆ ಆಗೋಯ್ತಲ್ವಾ? ಅಯ್ಯೋ ಹೌದಲ್ವಾ ಅಕ್ಕ. ರಾತ್ರಿ ಹೊತ್ತು ಯಾರಾದರೂ ಇಷ್ಟೊಂದು ಮೇಕಪ್ ಮಾಡ್ಕೋತಾರ? ನನ್ನ ತಲೆಗೆ ಬರಲೇ ಇಲ್ಲ. ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಿದ್ದೀರಾ. ನೀನು ಪ್ಲ್ಯಾನ್ ಮಾಡ್ಕೊಂಡಿದ್ಯಲ್ವಾ, ಅದೆಲ್ಲ ಹಾಗೆ ನಡೆಯುತ್ತೆ ತಾನೆ? ನಡೆಯುತ್ತೆ ಅಕ್ಕ. ಎಲ್ಲದಕ್ಕೂ ಒಂದು ಅಂತ್ಯ ಇರಲೇಬೇಕಲ್ವಾ. ಸಾಕು ಮದುವೆ ಗಂಡು ರೆಡಿ. ನೋಡೋ, ಸಾನ್ವಿ ನಮ್ಮ ಅಪ್ಪನ ಜೊತೆ ಆರಾಮಾಗಿದ್ದಾಳೆ. ಸೊ ನೀವಿಬ್ರು ಸಾನ್ವಿ ಬಗ್ಗೆ ಯೋಚನೆ ಮಾಡ್ದೇನೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ಡಾರ್ಲಿಂಗ್, ನಿಮ್ಮ ಅಕ್ಕ ಸಾಮಾನ್ಯದವಳಲ್ಲ. ಅವಳಿಗೆ ಏನಾರು ಕೋಪ ಬಂದರೆ ನನ್ನ ಕೈಗೆ ದಿಂಬು ಚಾಪೆನ ಕೊಟ್ಬಿಟ್ಟು ಆಚೆ ಮನ್ಕೋ ಹೋಗು ಅಂತ ಕಳಿಸ್ಬಿಡ್ತಾಳೆ. ಅವಳ ಹತ್ರ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಏನೋ ಕಟ್ಕೊಂಡು ಹೆಂಡತಿ ಬಗ್ಗೆ ಹಿಂಗೆ ಮಾತಾಡ್ತಾರೇನೋ. ಇರು ಅಚ್ಚು ಹೇಳ್ತೀನಿ. ಅಪ್ಪ, ನೀನು ಕೈ ಮುಗಿದ್ಬಿಡ್ತೀನಿ, ಸುಮ್ಮನೆ ಇರೋ. ಹೆಂಗೋ ಕಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ, ನೀನು ಈ ವಿಷಯನ ತೊಗೊಂಡೋಗಿ ಹೇಳ್ಬಿಟ್ರೆ ಆಮೇಲೆ ನಾನು ಕಷ್ಟಪಡಬೇಕಾಗತ್ತೆ. ಅಕ್ಕ, ಇವಾಗ ಏನಾದರೂ ವಿರಾಟ್ ಅಣ್ಣ ನಿಮ್ಮನ್ನು ನೋಡಿದ್ರೆ ಕಳ್ಳದೆ ಹೊರಟೋಗ್ತಾರೆ. ಏನು ಗಂಡ ಹೆಂಡ್ತಿನ ಕರ್ಕೊಂಬರ್ತಿದ್ದೀರಾ? ಆಹಾ, ನಾಚ್ಕೋತಿದ್ದೀರಾ? ನಿಮಗೂ ಒಂದು ರೂಮ್ ಸೆಟಪ್ ಮಾಡ್ಕೊಡ್ಬೇಕಾ? ನಿಮಗೆಲ್ಲ ನಾನು ಫಸ್ಟ್ ನೈಟ್ ಸೆಟಪ್ ಮಾಡ್ಕೊಟ್ಬಿಟ್ಟು ನಮ್ಗೆ ಯಾರೂ ಮಾಡ್ಕೊಡ್ಲೇ ಇಲ್ವಲ್ಲ ನಿಮ್ಮ ಸುಕ್ಕು? ರೀ, ನಮಗೆ ವಯಸ್ಸಾಗಿದೆ, ಅವ್ರು ವಯಸ್ಸಲ್ಲಿರೋ ಹುಡುಗರು. ಹಂಗಂತ್ಯಾ? ವಿರಾಟ್, ಆಲ್ ದಿ ಬೆಸ್ಟ್ ಅಪ್ಪ. ಟಿಪ್ಸ್ ಏನಾದ್ರು ಬೇಕಾ? ಚಿಕ್ಕಪ್ಪ, ಏನೇನು 1947 ಇದ್ದೀರಾ ನೀವು? ಹಂಗೆಲ್ಲ ಗೊತ್ತು, ಬನ್ನಿ. ಅಲ್ಲ, ಹಂಗಲ್ಲ ಕಣ. ಆಲ್ ದಿ ಬೆಸ್ಟ್ ಕಣ ವಿರಾಟ್, ಆಲ್ ದಿ ಬೆಸ್ಟ್. ಪುಟ್ಟಿ, ಇವತ್ತು ನೀನು ಈ ತಾತನ ಜೊತೆನೆ ಮಲ್ಕೋತೀಯಾ? ನೀವು ನನಗೆ ತಾತ ಆಗ್ಬೇಕಾ? ಹೌದು, ನಿಮ್ಮ ಅಮ್ಮಂಗೆ ನನ್ನ ಅಪ್ಪ ಅಲ್ವಾ, ಸೊ ನಿನಗೆ ತಾತ ಆಗಬೇಕು. ಸರಿ, ನಾನು ನಿಮ್ಮೊಟ್ಟಿಗೆ ಮಲ್ಕೋತೀನಿ. ಆದ್ರೆ ಒಂದು ಕಂಡೀಷನ್ ಇದೆ. ಕಂಡೀಷನಾ? ಏನದು? ನೀವು ನನಗೆ ಕತೆ ಹೇಳಬೇಕು. ಹೋ, ಕತೆನಾ? ಬಾ ಕೂತ್ಕೋ. ನಾನು ನಿನಗೆ ಒಂದು ರಾಜಾರಾಣಿ ಕತೆ ಹೇಳಲಾ? ಒಂದೂರಲ್ಲಿ ಒಬ್ಳು ರಾಣಿ ಇದ್ಲು. ಅವಳು ನೋಡೋಕ್ಕೆ ತುಂಬ ಸುಂದರವಾಗಿದ್ಲಂತೆ, ಆದರೆ ಬರೇ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇದ್ಲು. ಅವಳ ಹೆಸರೇನು? ಅವಳ ಹೆಸರು ಸೌಂದರ್ಯ ಅಂತ. ಅವಳು ಕೆಟ್ಟ ಕೆಲಸ ಮಾಡಿದಾಳಲ್ಲ, ಶಿಕ್ಷೆ ಆಗುತ್ತಾ? ಯಾರೇ ತಪ್ಪು ಮಾಡಿದ್ರು ಅವರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಆಗೇ ಆಗುತ್ತೆ. ಹಾಗೆ ಸೌಂದರ್ಯನಿಗೂ ಶಿಕ್ಷೆ ಆಗೋ ದಿನ ತುಂಬ ಹತ್ತಿರ ಬಂದಿದೆ. ತಾತ, ಹೈಡ್ ಅಂಡ್ ಸೀಕ್ ಆಡೋಣ? ಆಡೋಣ. ಈಗ ಒಬ್ಬಳು ದೊಡ್ಡ ಕಳ್ಳಿ ಬಂದು ನಮ್ಮ ಮನೆಯೊಳಗೆ ಸೇರ್ಕೊಂಡಿದ್ದಾಳೆ. ಅವಳನ್ನ ನಾವು ಪತ್ತೆ ಹಚ್ಚಿ ಓಡಿಸ್ಬೇಕು. ನಾವೀಗ ಪೊಲೀಸ್. ನಾವಿಬ್ಬರು ಕ್ಲೋಸ್ ಆಗೋಕ್ಕೂ ಮೊದಲೇ ನಮ್ಮ ಮದುವೆನೇ ಆಗೋಯ್ತು. ಅರ್ಚನಾ ಅವರೇ, ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ಅಂತಲ್ಲ, ನಿಮ್ಮಲ್ಲಿರೋ ಒಳ್ಳೆತನ ಹಾಗೆ ನಿಮ್ಮ ವ್ಯಕ್ತಿತ್ವನ ನೋಡಿ. ನನಗೆ ನೀವು ನನ್ನ ಮಗಳ ಜೊತೆ ಕೊನೆವರೆಗೂ ಚೆನ್ನಾಗಿರ್ತೀರಾ ಅಂತ ನನಗೆ ತುಂಬ ಸಂತೋಷ ಇದೆ. ಆದರೆ ನಿಮ್ಮ ಇಷ್ಟದ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ಐ ಪ್ರಾಮಿಸ್. ನಿಮ್ಮಂಥ ಒಳ್ಳೆ ಹುಡುಗ ಸಿಕ್ಕಿದ್ದು ನನ್ನ ಅದೃಷ್ಟ. ನನ್ನ ಲೈಫಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮನೇಲಿ ನಡೀತಾ ಇರೋ ಬೆಳವಣಿಗೆಗಳನ್ನೆಲ್ಲ ಗಮನಿಸ್ತಾ ಇದ್ರೆ ಯಾಕೋ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾರು ನನ್ನ ಮಾತೇ ಕೇಳ್ತಿಲ್ಲ. ಚೇರು, ಕೊನೆಗೆ ನಮ್ಮ ಚೇರೋನು ನನ್ನ ಮಾತು ಕೇಳ್ದಿರ ಆ ದಿಶನ್ ಹಿಂದೆನೇ ಸುತ್ಕೊಂಡು ಅವಳು ಹೇಳ್ದಂಗೆ ಮಾಡ್ತಿದ್ದಾನಲ್ಲ. ಹೀಗೆ ಮುಂದುವರೆದ್ರೆ ಎಲ್ಲರೂ ನನ್ನ ಅಧಿಕಾರನ ನನ್ನ ಕೈಯಿಂದ ಕಿತ್ಕೊಂಡು ನನ್ನನ್ನೇ ಮುಳುಗಿಸ್ಬಿಡ್ತಾರೆ ಅಷ್ಟೇ. ಕರೆಕ್ಟ್ ಸೌಂದರ್ಯ.
ಅಣ್ಣ ನೀನು ಯಾಕೆ ಬಂದೆ? ನೀನು ಪರ್ಮಿಷನ್ ಇಲ್ಲದೆ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಸೌಂದರ್ಯ, ಈಗ ನೀನು ಏನು ಯೋಚನೆ ಮಾಡ್ತಾ ಇದೆಯಲ್ಲ ಅದು ನಿಜ ಆಗುವಂಥ ಕಾಲ ಹತ್ತಿರ ಬಂದಿದೆ. ಅಂದರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಆದಷ್ಟು ಬೇಗ ಎಲ್ಲರ ಮುಂದೆ ಹೇಳ್ಕೊಂಡ್ರೆ ನಿನಗೆ ಒಳ್ಳೆಯದು. ಎಲ್ಲರ ಮುಂದೆ ಹೇಳ್ಕೊಂಡ್ರೆ ನಿನ್ನ ಮನಸ್ಸೇ ರಿಲ್ಯಾಕ್ಸ್ ಆಗುತ್ತೆ. ಬಾ ಹೋಗೋಣ. ನಾನೆಲ್ಲೂ ಬರಲ್ಲ. ಹೀಗಂದ್ರೆ ಹೇಗೆ ಸೌಂದರ್ಯ? ಅಲ್ಲಿ ನೋಡಿದ್ರೆ ಎಲ್ಲರೂ ಸಂತೋಷವಾಗಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡಿದ್ದಾರೆ. ನೀನೊಬ್ಳು ಮಾತ್ರ ಏನೋ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಾ ಇದೀಯಾ. ಸರಿ, ಅಂಥದ್ದು ಏನಾಯಿತು ಅಂತ ನನ್ನ ಹತ್ರ ಆದರೂ ಹೇಳು. ಏನೂ ಇಲ್ಲ. ಸೌಂದರ್ಯ, ಏನಾದರೂ ಇದ್ದರೆ ಎಲ್ಲರ ಮುಂದೆ ಹೇಳ್ಕೊಂಬಿಡು. ಮುಂದೆ ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ. ಎಲ್ಲಿದ್ದೀರಾ? ಸಿಕ್ಕಿದ್ರಿ, ಔಟ್. ಇವಾಗ ನೀವು ಕಟ್ಕೊಳ್ಳಿ. ನನಗಿದೆಲ್ಲ ಬೇಡ. ತಗೊಳ್ಳಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ. ಜೂಟ್. ಕರೆಂಟ್ ಹೋಗಿದೆ, UPS ಆನ್ ಆಗ್ತಿಲ್ವಾ? ಚಿರು ಎಲ್ಲಿದೆಯಾ? ಕರೆಂಟ್ ಹೋಗಿದೆ, UPS ಆನ್ ಆಗ್ತಿಲ್ಲ. ದಿಶಾ, ದೀಪ ಬರಲಿ. ಇದೇನಿದು? ಇದೊಂದು ಲೈಟ್ ಮಾತ್ರ ಆನ್ ಆಗ್ತಿದೆ. ದೀಪ 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 ಏನ್ ನಡೀತಾ ಇದೆ? ಏನ್ ನಡೀತಿದೆ ಇಲ್ಲಿ?